ಸೊ ನೀವೀಗ ಸ್ಕ್ರೀನ್ನಲ್ಲಿ ನೋಡ್ತಿರುವ ಪೇಪರ್ಸ್ ಏನಿದೆ ಎಲ್ಲದು ಈ ಒಂದು ಪ್ರಿಂಟರ್ ಇದೆಯಲ್ಲ HP ಸ್ಮಾರ್ಟ್ ಟ್ಯಾಂಕ್ 580. ಸೊ ಇದರಿಂದ ಪ್ರಿಂಟ್ಔಟ್ ಆಗಿರೋದು. ಸೊ ಕ್ವಾಲಿಟಿ ನೋಡಿ ಯಾವ ರೀತಿಯಲ್ಲಿದೆ ಅಂತ. ಸೊ ಕಲರ್ ಟೆಸ್ಟಿಗೋಸ್ಕರ ಎಲ್ಲ ನಾನು ಪ್ರಿಂಟ್ಔಟ್ ಪೇಜನ್ನೆಲ್ಲ ಟೆಸ್ಟ್ ಮಾಡಿ ತೆಗೆದಿದ್ದೆ ಆ್ಯಂಡ್ ಪಾನ್ ಕಾರ್ಡ್ ಬ್ಲರ್ ಮಾಡಿ ತೆಗೆದಿದ್ದೆ ಡೀಟೇಲ್ಸನ್ನು. ಆ್ಯಂಡ್ ದೀಸ್ ಆರ್ ದ ಫೋಟೋಸ್. ಹೇಗಿದೆ ನೋಡಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಇದನ್ನು ನೋಡಿ ಕಲರ್ ಪ್ಯಾಟರ್ನ್ಸ್ ಎಲ್ಲ ಓಕೆ. ಸೊ ಎಷ್ಟು ಪ್ರಿಂಟ್ಔಟ್ಸ್ ಏನಿದೆ ಇದನ್ನೆಲ್ಲದನ್ನು ಈ ಒಂದು HP ಪ್ರಿಂಟರ್ ಇದೆಯಲ್ಲ ಇದರಿಂದನೇ ತೆಗೆದಿರೋದು. ಸೊ ಈ ಒಂದು ಪ್ರಿಂಟರ್ನಿಂದ ಮೊದಲ ಯೂಸೇಜ್ ಏನು ಅಂತ ನೋಡೋದಾದರೆ ಒಂದೊಂದು ಪೇಜನ್ನು ಪ್ರಿಂಟ್ ಮಾಡೋಕ್ಕೆ ಅತಿನೇ ಕಡಿಮೆ ಬೆಲೆಯಲ್ಲಿ ನಾವು ಪ್ರಿಂಟ್ಔಟನ್ನು ತೊಗೊಬೋದು. 10 ರಿಂದ 25 ಪೈಸೆವರೆಗೂ ಆಗುತ್ತಷ್ಟೇ. ಸೊ HP ಬ್ರ್ಯಾಂಡ್ನ ಸ್ಮಾರ್ಟ್ ಟ್ಯಾಂಕ್ 580. ಸೊ ಈ ಒಂದು ಪ್ರಿಂಟರ್ ಏನಿದೆ ಇದು ಯಾರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನೋಡೋದಾದರೆ ಯಾರೆಲ್ಲ ಸಣ್ಣ ಬಿಸ್ನೆಸ್ಗಳನ್ನು ಇಟ್ಕೊಂಡಿರ್ತಾರೆ ಅಂದರೆ ಮೈಕ್ರೋ ಬಿಸ್ನೆಸಸ್, ಸ್ಮಾಲ್ ಬಿಸ್ನೆಸಸ್ ಮತ್ತು ಸ್ಟೂಡೆಂಟ್ಸ್ ಯಾರಿರ್ತಾರೆ ಮತ್ತು ಪೇರೆಂಟ್ಸ್ಗಳು ಹಾಗೂ ಯಾರೆಲ್ಲ ತುಂಬ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಸೊ ಅಂಥವರಿಗೆಲ್ಲ ಈ ಒಂದು ಪ್ರಿಂಟರ್ ತುಂಬಾ ಅಫೋರ್ಡಬಲ್ ಆಗಿರುತ್ತೆ ಮತ್ತು ಈಸಿ ಟು ಯೂಸ್ ಆಗಿರುತ್ತೆ. ಲೋ ಕಾಸ್ಟಿಂಗ್ನಲ್ಲಿ ಪ್ರಿಂಟ್ಔಟ್ಸನ್ನು ನೀವು ತಗೊಬಹುದು. ಫಾರ್ ಎಕ್ಸಾಂಪಲ್ ಈ ಒಂದು ಪ್ರಿಂಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ನೀವೊಂದು ಮೊಬೈಲ್ ಶಾಪ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಯಾರಾದರೂ ಬಂದು ಫೋನನ್ನು ಪರ್ಚೇಸ್ ಮಾಡ್ತಾರೆ, ನೀವು ಅವರಿಗೆ ಬಿಲ್ ಅನ್ನು ಹಾಕ್ಕೊಡ್ಬೇಕಲ್ವಾ. ಸೊ ಆವಾಗ ನೀವು ಈಸಿಯಾಗಿ ತುಂಬಾನೇ ಅಫೋರ್ಡಬಲ್ ಪ್ರೈಸ್ನಲ್ಲಿ ಈ ಒಂದು ಪ್ರಿಂಟರ್ನ ಯೂಸ್ ಮಾಡಿಕೊಂಡು ನೀವು ಬಿಲ್ಲನ್ನು ಪ್ರಿಂಟ್ಔಟ್ ಮಾಡಿ ಕೊಡಬಹುದು. ಮತ್ತೆ ನೀವೇನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಒಂದು ಬಿಸ್ನೆಸ್ ಅನ್ನು ನಡೆಸ್ತಾ ಇದ್ದೀರಾ ಅಂದರೆ ಅವಾಗಲೂ ಕೂಡ ಇದು ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ಕೂಡ ಒಂದು ಅಫೋರ್ಡಬಲ್ ಪ್ರೈಸ್ನಲ್ಲಿ ಪ್ರಿಂಟ್ಔಟ್ಸ್ ಅನ್ನು ತೆಗೆದು ಕೊಡ್ತಾನೆ ಇರಬಹುದು. ಇದೊಂದು ಆಲ್ ಇನ್ ಒನ್ ಪ್ರಿಂಟರ್ ಆಗಿದ್ದು ಪ್ರಿಂಟ್, ಸ್ಕ್ಯಾನ್, ಕಾಪಿ ಎಲ್ಲ ಕೆಲಸಗಳನ್ನು ಮಾಡುತ್ತೆ. ಮತ್ತೆ ನೀವು ಫೋಟೋ ಇದ್ರೂ ಪ್ರಿಂಟ್ಔಟ್ ಮಾಡ್ಕೊಬಹುದು. ನೀವೇನಾದರೂ ಫೋಟೋ ಕಾಪಿಯನ್ನು ರಿಯಲ್ ಆಗಿ ಫೋಟೋ ಕಾಪಿಯನ್ನು ನೀವು ಪ್ರಿಂಟ್ಔಟ್ ಮಾಡ್ಕೊಬಹುದು ನಿಮ್ಮ ಹತ್ರ ಗ್ಲಾಸಿ ಶೀಟ್ಸ್ ಇದ್ರೆ. ಇಲ್ಲಾಂದ್ರೆ ನೀವು A4 ಸೈಜ್ ಶೀಟ್ ಅನ್ನ ಹಾಕು ಕೂಡ ಪ್ರಿಂಟ್ಔಟ್ಸ್ ಅನ್ನ ತಗೊಬಹುದು. ಸೊ ಎಲ್ಲದಕ್ಕೂ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಅದ್ ಮಾತ್ರ ಅಲ್ಲದೆ ಇದೊಂದು ವೈರ್ಲೆಸ್ ಪ್ರಿಂಟರ್ ಆಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ ನೀವೇನಾದ್ರೂ ಒಂದು ಸಲ ಇದರಲ್ಲಿ ಇಂಕ್ ಅನ್ನ ಫಿಲ್ ಮಾಡಿದ್ರೇನೆ ಸಾಕು 12,000 ಬ್ಲಾಕ್ ಅಂಡ್ ವೈಟ್ ಪೇಜಸ್ ಮತ್ತು 6,000 ಕಲರ್ ಪೇಪರ್ಸ್ ಅನ್ನ ಇದು ಪ್ರಿಂಟ್ಔಟ್ ಮಾಡುತ್ತೆ. ಸೊ ಅಷ್ಟು ಕೆಪಾಸಿಟಿಯನ್ನು ಹೊಂದಿದೆ ಈ ಒಂದು ಪ್ರಿಂಟರ್ ಮತ್ತು ಇಂಕ್ ನ ಕ್ವಾಲಿಟಿ. ಇನ್ನು ಇದರಲ್ಲಿ ಆಟೋ ಆನ್ ಅಂಡ್ ಆಟೋ ಆಫ್ ಫೀಚರ್ ಇರೋದ್ರಿಂದ ನಿಮಗೆ ಎನರ್ಜಿ ಕೂಡ ಸೇವ್ ಆಗುತ್ತೆ. ಇದರಲ್ಲಿ ಕೊಂಡಿರುವ ಇಂಕ್ ಸೆನ್ಸಾರ್ ಏನಿದೆ ಇದು ಪ್ರಿಂಟ್ ಹೆಡ್ಸ್ ಇರುತ್ತಲ್ಲ ಅದನ್ನ ರಿಪ್ಲೇಸ್ ಮಾಡೋದೆಲ್ಲ ತುಂಬಾನೇ ಕಾಸ್ಟ್ಲಿ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಅದಕ್ಕೂ ಕೂಡ ಒಳ್ಳೆ ರೀಇಂಜಿನಿಯರ್ಡ್ ಮಾಡಿದ್ದಾರೆ ಈ ಒಂದು ಸ್ಮಾರ್ಟ್ ಟ್ಯಾಂಕ್ ಪ್ರಿಂಟರ್ ನ. ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಪ್ರಿಂಟರ್ಸ್ ಎಲ್ಲ ಇರುತ್ತಲ್ವಾ, ನಿಮಿಷಕ್ಕೆ ಸುಮಾರು ಪೇಜಸ್ ಅನ್ನ ಪ್ರಿಂಟ್ಔಟ್ ಮಾಡುತ್ತೆ. ಅದರ ಕಾಸ್ಟ್ ಹೆವಿ ಮತ್ತೆ ಅದನ್ನ ಮೇಂಟೆನೆನ್ಸ್ ಮಾಡೋದು ತುಂಬಾನೇ ಕಷ್ಟ. ಆದ್ರೆ ಈ ರೀತಿಯಾದ ಒಂದು ಸ್ಮಾರ್ಟ್ ಟ್ಯಾಂಕ್ ಪ್ರಿಂಟರ್ಸ್ ಇಂದ ನಮಗೆ ಬೇಕಾದ ಪ್ರಿಂಟ್ಔಟ್ ಬರುತ್ತೆ ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ, ಕಾಸ್ಟ್ ಕೂಡ ಕಡಿಮೆ ಇರುತ್ತೆ, ಎನರ್ಜಿ ಸೇವ್ ಮಾಡ್ಕೊಬಹುದು. ತುಂಬಾನೇ ಒಳ್ಳೆ ವಿಷಯ. ಫಸ್ಟ್ ಈ ಒಂದು ಪ್ರಿಂಟರ್ ಅನ್ನ ಅನ್ಬಾಕ್ಸ್ ಮಾಡಿ ಸೆಟಪ್ ಮಾಡೋದು ಹೇಗೆ ಅಂತ ನೋಡೋಣ. ಅದಾದ್ಮೇಲೆ ಇನ್ನು ಬೇರೆ ಏನೆಲ್ಲ ಫೀಚರ್ಸ್ ಅನ್ನ ಕೊಡ್ತಿದ್ದಾರೆ, ಇದರ ಒಂದು ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಎಲ್ಲ ನೋಡೋಣ. ಸೊ ಇವಾಗ ನಮ್ಮ ಬಳಿ ಇರೋದು HP ಸ್ಮಾರ್ಟ್ ಟ್ಯಾಂಕ್ 580 ಆಲ್ ಇನ್ ಒನ್ ಪ್ರಿಂಟರ್. ಸೊ ಹಾಗಾದ್ರೆ ಇದನ್ನ ನಾವು ಅನ್ಬಾಕ್ಸ್ ಮಾಡೋಣ. ಒಂದು ಆಕ್ಸೆಸರೀಸ್ ಬಾಕ್ಸ್ ಅನ್ನ ಕೊಟ್ಟಿದ್ದಾರೆ, ಅದಾದ್ಮೇಲೆ ನೋಡೋಣ. ಸೊ ಈ ಒಂದು ಬಾಕ್ಸ್ ನ ಒಳಗಡೆ 2 ಬ್ಲಾಕ್ ಇಂಕ್ ಬಾಟಲ್ಸ್ ಅನ್ನ ಕೊಟ್ಟಿದ್ದಾರೆ, 3 ಕಲರ್ ಇಂಕ್ ಬಾಟಲ್ಸ್. ನಿಮ್ಮ ಕಂಪ್ಯೂಟರ್ ನ ಜೊತೆಗೆ ಈ ಒಂದು ಪ್ರಿಂಟರ್ ನ ಕನೆಕ್ಟ್ ಮಾಡಕ್ಕೆ ಒಂದು USB ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಇಫ್ ವೈರ್ಡ್ ಕನೆಕ್ಷನ್ ಬೇಕಂದ್ರೆ ಯೂಸ್ ಮಾಡ್ಕೊಬಹುದು. ಬೈ ದ ವೇ ಇದೊಂದು ವೈರ್ಲೆಸ್ ಪ್ರಿಂಟರ್ ಆಗಿದ್ದು ಒಳ್ಳೆ ವಿಷಯವಾಗಿದೆ. ಮತ್ತೆ ಬಾಕ್ಸ್ ನಲ್ಲಿ ಪ್ರಿಂಟರ್ ಗೆ ಪವರ್ ಕಾರ್ಡ್, ಒಂದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ಹೆಡ್ ಮತ್ತು ಒಂದು ಟ್ರೈ ಕಲರ್ ಪ್ರಿಂಟ್ ಹೆಡ್ ಅನ್ನ ಕೊಟ್ಟಿದ್ದಾರೆ. ಸೊ ಒಳ್ಳೆ ವಿಷಯ ಏನಂದ್ರೆ ಈ ಒಂದು ಪ್ರಿಂಟ್ ಹೆಡ್ಸ್ ಅನ್ನ ನಾವು ರಿಮೂವ್ ಮಾಡಿ ಚೇಂಜ್ ಕೂಡ ಮಾಡಬಹುದು. ಇದರಲ್ಲಿ ಕೆಲವೊಂದು ಪೇಪರ್ಸ್ ಅನ್ನ ಕೊಟ್ಟಿದ್ದಾರೆ, ಏನಕ್ಕಂತಾನೆ ಗೊತ್ತಿಲ್ಲ. ಒಂದು ಸೆಟಪ್ ರೆಫರೆನ್ಸ್ ಗೈಡ್ ಅನ್ನ ಕೊಟ್ಟಿದ್ದಾರೆ. ಸೊ ಎಷ್ಟು ಪೇಪರ್ಸ್ ಅನ್ನ ಓದಿ ಇದನ್ನ ಸೆಟಪ್ ಮಾಡಬೇಕು. ಸೊ ಈ ಒಂದು HP ನ ಪ್ರಿಂಟರ್ ನೋಡಕ್ಕೆ ಈ ರೀತಿ ಇದೆ. ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತ ನೋಡೋದಾದ್ರೆ ಈ ರೀತಿ ಬ್ಲೂ ಟೇಪ್ ಅನ್ನ ಕೊಟ್ಟಿದಾರಲ್ವಾ, ಅದನ್ನೆಲ್ಲ ನಾವು ಕಿತ್ತು ತೆಗಿಬೇಕಾಗತ್ತೆ. ಸೊ ಇಲ್ಲಿ ಪವರ್ ಸಪ್ಲೈ ಅನ್ನ ಕೊಟ್ಕೊಬಹುದು. USB ಏನಾದ್ರೂ ಕನೆಕ್ಟ್ ಮಾಡೋದಾದ್ರೆ ಇಲ್ಲಿ ಮಾಡ್ಕೊಬಹುದು. ಓಕೆ, ಇನ್ನು ನೀವು ಸ್ಕ್ಯಾನಿಂಗ್ ಗೆ ಪೇಪರ್ ಅನ್ನ ಇಡೋದಾದ್ರೆ ಇದನ್ನ ಈ ರೀತಿ ಮೇಲೆ ಎತ್ತಬೇಕು, ಈ ತರ ಎಳಿಬೇಕು. ಇಲ್ಲಿ ನಾವು ಪೇಪರ್ಸ್ ಅನ್ನ ಇಟ್ಕೊಬಹುದು. ಸೊ ಇವಾಗ ನಮ್ಮ ಪ್ರಿಂಟರ್ ಪವರ್ ಆನ್ ಆಗಿದೆ. ಈ ಬಾಟಲ್ ನಲ್ಲಿರುವ ಇಂಕ್ಸ್ ಅನ್ನ ನಾವು ಫಿಲ್ ಮಾಡಬೇಕು. ಸೊ ಎಲ್ಲ ಕಲರ್ ನಾವು ಫಿಲ್ ಮಾಡೋಣ. ಸೊ ಈ ಬಾಟಲ್ಸ್ ನಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂತ ನೋಡೋದಾದ್ರೆ ಇದನ್ನ ಬಿಚ್ಚಿದ್ರೆ ನಾವು
ಸೊ ಇಂಕ್ ಎಲ್ಲೂ ಚೆಲ್ಕೊಳ್ಳಲ್ಲ. ಸೊ ಆ ರೀತಿ ಒಂದು ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಅದರಲ್ಲಿ ಇಟ್ಟರೆ ಸಾಕು ಇಂಕ್ ಫಿಲ್ ಆಗುತ್ತೆ. ಸೊ ಇದನ್ನು ನಾವು ಹಿಂಗೆ ಓಪನ್ ಮಾಡಬೇಕು. ಸೊ ಇಂಕ್ ಯಾವ ರೀತಿ ಫಿಲ್ ಆಗ್ತಿದೆ ಅಂತ ನೀವಿಲ್ಲಿ ನೋಡ್ಕೊಬಹುದು. ಸೊ ಇದೇ ರೀತಿ ನಾವು ಎಲ್ಲ ಇಂಕ್ಸ್ ಅನ್ನು ನಾವು ಫಿಲ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಬಾಟಲ್ ನಲ್ಲಿ ಇಷ್ಟು ಇಂಕು ನಮಗೆ ಬಾಕಿ ಇತ್ತು, ಆದ್ರೆ ಈ ಕಲರ್ ಬಾಟಲ್ಸ್ ನಲ್ಲಿ ಎಲ್ಲದೂ ಖಾಲಿ ಆಲ್ಮೋಸ್ಟ್ ಎಲ್ಲ ಹೇಳ್ಬೇಕಂದ್ರೆ. ಸೊ ನಮಗೆ ಇದರಲ್ಲಿ ಏನೂ ಇಲ್ಲ. ಈಗ ಯಾವ್ಯಾವ ಕಲರ್ ಇದೆಯೋ ಅದಕ್ಕೆ ಮ್ಯಾಚ್ ಮಾಡಿ ಹಾಕೊಬೇಕಾಗತ್ತೆ. ಸೊ ಇವಾಗ ಎಲ್ಲ ಇಂಕ್ಸ್ ಫಿಲಪ್ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ 15 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಈ ಪ್ರಿಂಟೆಡ್ಸ್ ಅನ್ನ ನಾವು ಇನ್ಸ್ಟಾಲ್ ಮಾಡೋದಂಥದ್ದು. ಸೊ ಇದು ಬ್ಲ್ಯಾಕ್. ಈಗ ಇದನ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ನೀವೀಗ ಇಲ್ಲಿ ನೋಡ್ಕೊಬಹುದು, ಈ ಜಾಗದಲ್ಲೇ ನಾವು ಪ್ರಿಂಟ್ ಹೆಡ್ಸ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಈ ಕಡೆ ಬ್ಲ್ಯಾಕ್ ಬರಬೇಕು, ಲೆಫ್ಟ್ ಸೈಡಲ್ಲಿ ನಮಗೆ ಕಲರ್ ಟ್ರೈ ಕಲರ್ದು ಬರಬೇಕು. ಸೊ ನಾವು ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ನಾವು ಬಿಚ್ಚಿ ತೆಗಿಬೇಕಾಗತ್ತೆ. ಸೊ ಇದನ್ನು ಈ ಥರ ಫುಲ್ ಮಾಡಬೇಕು. ಈ ಥರ ಪ್ಲಾಸ್ಟಿಕ್ ಹಾಕಿರೋದನ್ನು ತೆಗೆದುಬಿಡೋಣ. ಫುಲ್ ಮಾಡಿ ಹೇಳಿದ್ರೆ ಇದು ಕಳ್ಚ್ಕೊಂಡು ಬರುತ್ತೆ, ಇನ್ನೂ ಇದ್ರದ್ದು ಕೆಲಸ ಇರಲ್ಲ. ಓಕೆ, ಈ ಒಂದು ಪ್ರಿಂಟಿಂಗ್ ಹೆಡ್ ಇದೆಯಲ್ವಾ, ಸೊ ಇದನ್ನು ನಾವು ಫುಲ್ ಮಾಡಿ ತೆಗಿಬೇಕಾಗತ್ತೆ. ಇಷ್ಟು ಈಸಿನಾ? ಓಕೆ, ಇನ್ನು ಬೇರೆ ಏನು ಕೇಳಕ್ಕೆ ಹೋಗ್ಬಿಡಿ. ಹಿಂದೆ ತಿರುಗಿಸಿದ್ರೆ ಇಲ್ಲಿ ಕನೆಕ್ಷನ್ ಹೇಗಿದೆ ನೋಡಿ, ಇದನ್ನು ನಾವು ತೆಗಿಬೇಕಾಗತ್ತೆ. ಸೊ ಇದನ್ನು ತೆಗೆದ್ರೇ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದರೆ ಈ ಜಾಗದಲ್ಲೆಲ್ಲ ಕೈಯನ್ನೇ ಮುಟ್ಟಬಾರ್ದು. ಓಕೆ, ಸೊ ಸೇಫಾಗಿ ಹ್ಯಾಂಡಲ್ ಮಾಡಬೇಕು. ಪ್ರೆಸ್ ಮಾಡುವಾಗ ಈ ರೀತಿ ಸೌಂಡ್ ಬಂದರೆ ಅದು ಕರೆಕ್ಟಾಗಿ ಕೂತಿದೆ ಅಂತ ಅರ್ಥ. ಇದು ನೆಕ್ಸ್ಟ್ ಇದನ್ನು ಓಪನ್ ಮಾಡೋಣ. ಸೊ ಇದನ್ನು ಕಿತ್ತು ತೆಗಿಯೋಣ, ಮತ್ತು ಇದರ ಪೇಪರ್ಸನ್ನು ತೆಗಿಯೋಣ. ಸೊ ಈ ಥರ ಲೋಡ್ ಮಾಡಿಬಿಟ್ಟು ಇಲ್ಲೊಂದು ಬ್ಲೂ ಕಲರ್ ಇದೆಯಲ್ಲ ಅದನ್ನು ಈ ರೀತಿ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಒನ್ಸ್ ಕ್ಲೋಸ್ ಆದರೆ ಪರ್ಫೆಕ್ಟ್. ಇನ್ನು ನೆಕ್ಸ್ಟ್ ಇದನ್ನು ನಾವು ಕ್ಲೋಸ್ ಮಾಡಿಬಿಡೋಣ. ಈ ಪೇಪರ್ ಟ್ರೇನ ತೆಗೆದು ಇಲ್ಲಿ ನಾವು ಪೇಪರನ್ನು ಲೋಡ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಇದು ಪೇಪರ್ ಲೋಡ್ ಆದಮೇಲೆ ಈ ರೀತಿ ಸೌಂಡ್ ಬರುತ್ತೆ. ಫಸ್ಟ್ ಟೈಮ್ ಪೇಪರ್ ಒಂದು ಪ್ರಿಂಟ್ ಆಗಿ ಬರುತ್ತೆ ಇದರ ಅಲೈನ್ಮೆಂಟಿಗೋಸ್ಕರ. ಓಕೆ, ಫೈನಲಿ ಈ ಒಂದು ಅಲೈನ್ಮೆಂಟ್ ಪೇಪರ್ ಏನಿದೆ ಇದು ಪ್ರಿಂಟ್ಔಟ್ ಆಗಿ ಬಂದಿದೆ. ಸೊ ಇದೊಂದು ಸ್ಮಾರ್ಟ್ ಬಟನ್ ಆಗಿದ್ದು ನಮಗೆ ಒಂದು ಬೆನಿಫಿಟ್ ಏನಂದರೆ ನೀವು ನೋಡ್ಕೊಬಹುದು, ನಾವು ಇದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅಂತ ಪ್ರೊಸೀಜರನ್ನು ಇದೇ ತೋರಿಸ್ಕೊಡುತ್ತೆ. ಒಳ್ಳೆ ವಿಷಯ. ಸೊ ಈ ಒಂದು ಸ್ಕ್ಯಾನಿಂಗ್ ಇದಿದೆಯಲ್ವಾ, ಇದನ್ನು ಓಪನ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈ ಒಂದು ಪೇಪರ್ ಇದೆಯಲ್ಲ ಇದನ್ನು ನಾವು ಉಲ್ಟಾ ಇಡಬೇಕಾಗತ್ತೆ. ನೆಕ್ಸ್ಟು ಇದನ್ನು ನಾವು ಕ್ಲೋಸ್ ಮಾಡೋದು. ಇಲ್ಲೊಂದು ಬಟನ್ ಬ್ಲಿಂಕ್ ಆಗ್ತಿದೆಯಲ್ವಾ, ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಪ್ರೊಸೆಸ್ನಲ್ಲಿ ಏನಾಗುತ್ತೆ ಅಂತ ನೋಡೋದಾದ್ರೆ ಅದರ ಒಂದು ಅಲೈನ್ಮೆಂಟ್ ಏನಿದೆ ಅದು ಪರ್ಫೆಕ್ಟ್ ಆಗಿ ಆಗುತ್ತೆ. ಇನ್ನು ನೆಕ್ಸ್ಟ್ ನಮ್ಮ ಫೋನಲ್ಲಿ QR ಕೋಡ್ ಸ್ಕ್ಯಾನರ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಮ್ಯಾನುವಲ್ ಅಲ್ಲಿ ಒಂದು QR ಕೋಡ್ ಅನ್ನು ಕೊಟ್ಟಿರ್ತಾರೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡು ಓಪನ್ ಮಾಡಿದ್ರೆ ಒಂದು HP ನ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡೋಕ್ಕೆ ಆಪ್ಷನ್ ಬರುತ್ತೆ. ಸೊ ನಾವಿಲ್ಲಿ ಇನ್ಸ್ಟಾಲ್ HP ಅಂತ ಇದೆಯಲ್ಲ, ಸೊ ಇದನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇವಾಗ HP ಸ್ಮಾರ್ಟ್ ಅನ್ನೋ ಒಂದು ಆ್ಯಪ್ ಇನ್ಸ್ಟಾಲ್ ಆಗಿದೆ, ಇದನ್ನು ಓಪನ್ ಮಾಡ್ಕೊಳ್ಳೋಣ. ಆ್ಯಡ್ ಯುವರ್ ಫಸ್ಟ್ ಪ್ರಿಂಟರ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ವೈಫೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಕೊಡೋಣ. ಸೊ ನೀವು ಇಲ್ಲಿ ನೋಡ್ಕೊಬಹುದು ಸ್ಮಾರ್ಟ್ ಟ್ಯಾಂಕ್ 580 590 ಸೀರೀಸ್ ಅಂತ. ಸೊ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ವೈಫೈ ಪಾಸ್ವರ್ಡ್ ಅನ್ನ ಹಾಕಬೇಕಾಗತ್ತೆ. ವೈಫೈ ಪಾಸ್ವರ್ಡ್ ಅನ್ನ ಹಾಕಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಪ್ರಿಂಟರ್ನ ಜೊತೆಗೆ ವೈಫೈ ಕನೆಕ್ಟ್ ಆಗಿಬಿಡುತ್ತೆ, ನಮ್ಮ ಫೋನ್ ಕನೆಕ್ಟ್ ಆಗಿಬಿಡುತ್ತೆ. ಸೊ ನಮ್ಮ ಫೋನಿಂದನೇ ಪ್ರಿಂಟ್ಔಟನ್ನು ಮಾಡ್ಕೊಬಹುದು. ಈಗ ಇನ್ನೊಂದು ವಿಷಯ ಮಾಡಬೇಕಾಗತ್ತೆ, ಏನಂದರೆ ಇಲ್ಲಿ ಪ್ರಿಂಟರ್ನಲ್ಲಿ ಹೈ ಬಟನ್ ಕಾಣಿಸ್ತಿದೆಯಲ್ಲ, ಹೈ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಪ್ರೆಸ್ ಆಗಿಲ್ವಾ? ಓಕೆ, ಪ್ರೆಸ್ ಆಗಿದ್ದು. ಓಕೆ, ಪ್ರಿಂಟರ್ನ IP ಅಡ್ರೆಸ್ ಎಲ್ಲ ಕನೆಕ್ಟ್ ಆಗಿ ಎಲ್ಲ ಕನೆಕ್ಷನ್ ರೆಡಿ ಆಗ್ತಾ ಇದೆ. ಸೊ ಈಗ ಪ್ರಿಂಟರ್ ಸಕ್ಸಸ್ಫುಲ್ ಆಗಿ ಕನೆಕ್ಟ್ ಆಗಿದೆ. ಸೊ ಈ ಒಂದು ಆ್ಯಪ್ನಲ್ಲಿ ನಾವು ನಮ್ಮ ಪ್ರಿಂಟರ್ನಲ್ಲಿ ಎಷ್ಟು ಇಂಕ್ ಇದೆ ಅದೆಲ್ಲ ನಾವು ನೋಡ್ಕೊಬಹುದು. ಓಕೆ, ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ನಲ್ಲಿ ಸುಮಾರು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಪ್ರಿಂಟೇಬಲ್ಸ್, ಮತ್ತೆ ಶಾರ್ಟ್ ಕಟ್ಸ್, ಕ್ಯಾಮರಾ ಸ್ಕ್ಯಾನ್, ಮತ್ತು ಹೆಲ್ಪ್ ಆ್ಯಂಡ್ ಸಪೋರ್ಟ್, ಪ್ರಿಂಟ್ ಫೋಟೋಸ್, ಪ್ರಿಂಟ್ ಡಾಕ್ಯುಮೆಂಟ್ಸ್, ಪ್ರಿಂಟ್ ಸ್ಕ್ಯಾನ್, ಕಾಪಿ. ಸೊ ಈ ರೀತಿ ಸುಮಾರು ಆಪ್ಷನನ್ನು ಇಲ್ಲಿಂದನೇ ನಾವು ಕಂಟ್ರೋಲ್ ಮಾಡ್ಕೊಬಹುದು. ಫಾರ್ ಎಕ್ಸಾಂಪಲ್ ನಾವೀಗ ಪ್ರಿಂಟ್ ಫೋಟೋಸ್ ಅಂತ ಕೊಡೋಣ. ನಮ್ಮ ಫೋನಲ್ಲಿರೋ ಫೋಟೋಸ್ಗಳನ್ನು ನಾವು ಪ್ರಿಂಟ್ ಮಾಡ್ಕೊಬೋದು ಅಥವಾ PDF ಅನ್ನು ಪ್ರಿಂಟ್ ಮಾಡ್ಕೊಬೋದು. ಇಲ್ಲಿ ಮೈ ಫೋಟೋಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಗ್ಯಾಲರಿ. ಸೊ ಇವಾಗ ನಾನು ಇಲ್ಲಿಂದ ಒಂದು ಫೋಟೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ, ಮತ್ತು ಇದನ್ನು ಎಡಿಟ್ ಕೂಡ ಮಾಡ್ಕೊಬೋದು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದೆ, ಕ್ರಾಪ್ ಕೊಡೋಣ. ಕ್ರಾಪ್ ನಮಗೆ ಹೆಂಗೆ ಬೇಕು, ಲೆಟರ್ A4 ಸೈಜ್ ಶೀಟಲ್ಲಿ ನಾವು ಕ್ರಾಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಯಾಕಂದರೆ ನಮ್ಮ ಹತ್ರ ಇರೋದು A4 ಸೈಜ್ ಶೀಟ್. ಇದರಲ್ಲಿ ನಾವು ಫಿಲ್ಟರ್ಸ್ ಆ್ಯಡ್ ಮಾಡ್ಕೊಬೋದು, ಮಾರ್ಕಪ್ಸನ್ನು ಆ್ಯಡ್ ಮಾಡ್ಕೊಬಹುದು. ಸೊ ಏನು ಬೇಕಾದ್ರೆ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡೋಣ. ಈಗ ಇಲ್ಲಿ
ಸುಮಾರು ಶಾರ್ಟ್ ಕಟ್ಸ್ ಫ್ಯಾಕ್ಸ್ ಆಪ್ಷನ್ ಎಲ್ಲ ಇದೆ. ಸೊ ನಮಗೆ ಬೇಕಾಗಿರೋದು ಪ್ರಿಂಟ್ ಆಪ್ಷನ್. ನಾವಿವಾಗ ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ನೋಡೋದಾದ್ರೆ ಎಷ್ಟು ಕಾಪಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ. ಯಾವ ಕಲರ್, ಸೊ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ ಕಲರ್ ಅಂತ ಇಲ್ಲ ಆಪ್ಷನ್ ಇದೆ. ಸೊ ನಾವು ಫಸ್ಟು ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳೋಣ, ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ. ಆಮೇಲೆ ನಾನು ಚೆಕ್ ಮಾಡಿ ತೋರಿಸ್ತೀನಿ. ಓಕೆ, ಪೇಪರ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ. ಮೋರ್ ಆಪ್ಷನಲ್ಲಿ ಕ್ವಾಲಿಟಿ ಎಲ್ಲ ಕೇಳ್ತಾ ಇದೆ. ಸೊ ನಾವು ಸ್ವಲ್ಪ ಬೆಸ್ಟನ್ನು ಕೊಡೋಣ. ಸೊ ನಾವು ಫಸ್ಟು ಪೇಜನ್ನ ಫುಲ್ ಪ್ರಿಂಟ್ಔಟ್ ತೆಗೆದು ನೋಡೋಣ, ಯಾಕಂದರೆ ಆವಾಗಲೇ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಪ್ರಿಂಟ್ಔಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ವೇಟಿಂಗ್ ಅಂತ ಬರ್ತಾ ಇದೆ. ಪ್ರಿಂಟಿಂಗ್ ಅಂತ ಈಗ ನೋಟಿಫಿಕೇಶನ್ ಬಂದಿದೆ. ಓಕೆ, ಸ್ಟಾರ್ಟ್ ಆಗಿಬಿಡ್ತು. ಓಕೆ, ಪ್ರಿಂಟ್ಔಟ್ ಸಕ್ಸಸ್ಫುಲ್ ಆಗಿದೆ. ಸೊ ನಮ್ಮ ಫೋಟೋನ ಈ ರೀತಿ ಪ್ರಿಂಟ್ಔಟನ್ನು ತಗೊಟ್ಟಿದೆ. ಸೊ ಸಾಕಾಗಿದೆ ಅಲ್ವಾ? ಸೊ ಪ್ರಿಂಟಿಂಗ್ ಕ್ವಾಲಿಟಿ ಈಸ್ ಗುಡ್. ಓಕೆ, ಈಗ ಒಂದು PDF ಅನ್ನು ಡೌನ್ಲೋಡ್ ಮಾಡಿದ್ದೀನಿ ನಾನು ಟೆಸ್ಟ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಕ್ಲಿಕ್ ಮಾಡಿ PDF ಅನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟೆಸ್ಟ್ ಫೈಲನ್ನು. ಓಕೆ, ಈ ರೀತಿ ಇದೆ. ಇದನ್ನು ನಾನು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇರೋದ್ರಿಂದ ಸೊ ಕಲರ್ ಪ್ಲಸ್ ಬ್ಲ್ಯಾಕ್ ಆ್ಯಂಡ್ ವೈಟ್, ಫುಲ್ಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗು ತೆಗಿಬೋದು. ಸೊ ಇಲ್ಲಿ ಸ್ವಲ್ಪ ಕಲರ್ ಇರೋದ್ರಿಂದ ಸೊ ಟೆಸ್ಟಿಗೋಸ್ಕರ ನಾನು ಹಂಗೆ ಇದನ್ನು ನಾನು ಪ್ರಿಂಟ್ಔಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾದ ಒಂದು ಪ್ರಿಂಟ್ಔಟನ್ನು ಕೊಟ್ಟಿದೆ. ಸೊ ಇಲ್ಲಿ ಕಲರ್ ಎಲ್ಲ ನೋಡ್ಕೊಬಹುದು, ಎಷ್ಟು ಸಖತ್ತಾಗಿದೆ. ಸೊ ಈ ಒಂದು ಪ್ರಿಂಟ್ಔಟ್ನ ಕ್ವಾಲಿಟಿಯನ್ನು ನೋಡ್ಕೊಬಹುದು. ಸೊ ಈ ರೀತಿಯಾಗಿ ಇದು ಪ್ರಿಂಟ್ಔಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರಿಂಟ್ಔಟ್ನ ಕ್ವಾಲಿಟಿ ಒಂಥರ ರಿಯಲಿಸ್ಟಿಕ್ ಆಗಿ ಒಳ್ಳೆ ಸ್ಕೆಚ್ ಬರ್ದಿರೋ ಥರನೇ ಇದೆ, ಚೆನ್ನಾಗಿದೆ. ಇದರಲ್ಲಿ ID ಕಾರ್ಡ್ ಸ್ಕ್ಯಾನಿಂಗ್ ಮೋಡ್ ಕೂಡ ಇದೆ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ID ಕಾರ್ಡನ್ನು ನಾವು ಸ್ಕ್ಯಾನ್ ಮಾಡ್ಕೊಬಹುದು. ಸೊ ಅದಕ್ಕೋಸ್ಕರ ಇದನ್ನು ನಾವು ಹಿಂಗೆ ಓಪನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ID ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಈ ಥರ ನಾನು ID ಕಾರ್ಡನ್ನು ಸೊ ನನ್ನ ಡೀಟೇಲ್ಸ್ ಗೊತ್ತಾಗ್ದಂಗೆ ಸ್ವಲ್ಪ ಟೇಪ್ ಮಾಡಿದ್ದೀನಿ. ಸೊ ಇದನ್ನು ಹಿಂಗೆ ಇಡಬೇಕು. ಮೇಲೆ ಕ್ಲೋಸ್ ಮಾಡೋದು. ಕ್ಲೋಸ್ ಮಾಡಿದ್ಮೇಲೆ ಕಲರ್ ಬೇಕಾ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕಾ ಅಂತ ಕೇಳುತ್ತೆ. ಸೊ ಕಲರ್ ಬೇಕಂದ್ರೆ ಇದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕು ಅಂದರೆ ಇದು. ಸೊ ನಾನು ಕಲರನ್ನು ಒಂದ್ಸಲ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ತೆಗೆದು ನಾವು ತಿರುಗಿಸಿಡಬೇಕಾಗತ್ತೆ. ಯಾಕೆ ಹೇಳಿ, ಒಂದು ID ಕಾರ್ಡ್ನ ನಾವು ಬ್ಯಾಕು ತೆಗಿಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಮತ್ತೆ ಓಪನ್ ಮಾಡಬೇಕು. ಮತ್ತೆ ID ಕಾರ್ಡನ್ನು ಈ ರೀತಿ ನಾವು ತಿರುಗಿಸಿಡಬೇಕಾಗತ್ತೆ. ಓಕೆ, ತಿರುಗಿಸಿಟ್ಬಿಟ್ಟು ಮತ್ತೆ ಕ್ಲೋಸ್ ಮಾಡೋಣ. ಈ ಒಂದು ಬಟನ್ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ಕೊಬಹುದು ನಮ್ಮ ID ಕಾರ್ಡನ್ನು ಯಾವ ರೀತಿ ಸ್ಕ್ಯಾನ್ ಮಾಡಿದೆ ಅಂತ. ಒಳ್ಳೆ ಒಂದು ಕ್ವಾಲಿಟಿ ಇದೆ ಅಂತಲೇ ಹೇಳ್ಬೋದು. ಸೊ ಸೂಪರ್ ಅಂತಲೇ ಹೇಳ್ತೀನಿ. ಸೊ ಈ ರೀತಿ ಅಕ್ಯುರೇಟಾಗಿ ನಮಗೆ ಸಿಕ್ಕಿದೆ. ಇನ್ನು ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ಸೆಲ್ಫ್ ಹೀಲಿಂಗ್ ವೈಫೈ ಸಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ಯೂಸೇಜ್ ಏನಂತ ನೋಡೋದಾದ್ರೆ ವೈಫೈ ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದು ಡಿಸ್ಕನೆಕ್ಟ್ ಆದ್ರೂ ಕೂಡ ಇದು ತಾನಾಗಿ ರೀಕನೆಕ್ಟ್ ಮಾಡ್ಕೊಳ್ಳುತ್ತೆ. ಇದು ತುಂಬಾನೇ ಒಳ್ಳೆ ವಿಷಯ. ಇನ್ನು ನೆಕ್ಸ್ಟ್, ಒನ್ಸ್ ಇದು ವೈಫೈ ಅಲ್ಲಿ ಕನೆಕ್ಟೆಡ್ ಇತ್ತು ಅಂದ್ರೆ ನೀವು ಬೇರೆ ಎಲ್ಲೋ ಆಫೀಸ್ ನಲ್ಲಿ ಕುತ್ಕೊಂಡು ಕೂಡ ಇದರಲ್ಲಿ ನೀವು ಪ್ರಿಂಟ್ಔಟ್ ಅನ್ನ ತಗೊಬಹುದು. ಸೊ ಲಿಂಕ್ ಅನ್ನ ಸೆಂಡ್ ಮಾಡಿ ಬೇರೆಯವರು ಕೂಡ ಇದರಲ್ಲಿ ಪ್ರಿಂಟ್ಔಟ್ ತಗೊಳ್ಳೋ ತರನು ಮಾಡ್ಕೊಬಹುದು. ಇದು ಕೂಡ ತುಂಬಾ ಒಳ್ಳೆ ವಿಷಯ ಆಗಿದೆ. ಮತ್ತೆ ಇದನ್ನ ನೀವು ನಿಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೊಬಹುದು, ಫೋನ್ಸ್ಗೆ ಕನೆಕ್ಟ್ ಮಾಡ್ಕೊಬಹುದು, ಟ್ಯಾಬ್ಗೆ ಕನೆಕ್ಟ್ ಮಾಡ್ಕೊಬಹುದು. ಎಲ್ಲ ಡಿವೈಸ್ಗಳಿಗೂ ಇದು ಕಂಪ್ಯಾಟಬಲ್ ಆಗಿರುತ್ತೆ. ಇನ್ನು ಈ ಒಂದು ಪ್ರಿಂಟರ್ ಅನ್ನ ಯೂಸ್ ಮಾಡೋದು ತುಂಬಾನೇ ಈಸಿ ಆಗಿದೆ. ಜಸ್ಟ್ ನೀವೇನಾದ್ರೂ ಸ್ಕ್ಯಾನ್ ಮಾಡಬೇಕಾ ಡಾಕ್ಯುಮೆಂಟ್ಸ್ ನ ತಗೊಂಡು ಹಿಂಗಿಡಿ. ಇದರಲ್ಲಿ ಕೊಟ್ಟಿರುವ ಬಟನ್ಸ್ ನಲ್ಲಿ ಕಲರ್ ಬೇಕೋ ಬ್ಲ್ಯಾಕ್ ಅಂಡ್ ವೈಟ್ ಬೇಕೋ ಸೆಲೆಕ್ಟ್ ಮಾಡಿದ್ರೇನೆ ಸಾಕು, ನಿಮಗೆ ಪ್ರಿಂಟ್ಔಟ್ ಶುರು ಆಗ್ಬಿಡುತ್ತೆ. ತುಂಬಾನೇ ಒಳ್ಳೆ ವಿಷಯ. ಮತ್ತೆ ನಿಮಗೆ ನಿಮ್ಮ ಫೋನ್ ನಲ್ಲಿರೋ ಡಾಕ್ಯುಮೆಂಟ್ಸ್ ಅನ್ನ ಪ್ರಿಂಟ್ಔಟ್ ಮಾಡಬೇಕಾ ಅಥವಾ ಕಂಪ್ಯೂಟರ್ ನಲ್ಲಿರೋ ಡಾಕ್ಯುಮೆಂಟ್ ನ ಪ್ರಿಂಟ್ಔಟ್ ಮಾಡ್ಕೊಬೇಕಾ, HP ಸಾಫ್ಟ್ವೇರ್ ಒಂದ್ಸಲ ಇನ್ಸ್ಟಾಲ್ ಮಾಡಿದ್ರೇನೆ ಸಾಕು, ನಿಮ್ಮ ಡಾಕ್ಯುಮೆಂಟ್ ನ ಒಂದೇ ಕ್ಲಿಕ್ ನಲ್ಲಿ ಪ್ರಿಂಟ್ಔಟ್ ತಗೊಬಹುದು. ಅದನ್ನ ಸೂಪರ್ ಆದ ವಿಷಯವಾಗಿದೆ. ಮತ್ತೆ ಇದರಲ್ಲಿ ಸ್ಮಾರ್ಟ್ ಬಟನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ID ಕಾರ್ಡ್ ಅನ್ನ ಸ್ಕ್ಯಾನ್ ಮಾಡ್ತಿದ್ರೆ ಅಂದ್ರೆ ID ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿ ಇದನ್ನ ಓಪನ್ ಮಾಡಿ ID ಕಾರ್ಡ್ ಅನ್ನ ಇದರಲ್ಲಿ ಇಟ್ರೆ ಇದನ್ನ ಕ್ಲೋಸ್ ಮಾಡಕ್ ಕೇಳುತ್ತೆ. ಮತ್ತೆ ಕಲರ್ ಬೇಕಾ ಬ್ಲ್ಯಾಕ್ ಅಂಡ್ ವೈಟ್ ಬೇಕಾ ಅದನ್ನು ಕೂಡ ಅದು ತೋರಿಸ್ತಾ ಇರುತ್ತೆ. ಯಾವ ಬಟನ್ ಯಾವ್ದು ಬೇಕೋ ಆ ಬಟನ್ ಅನ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಏನ್ ಮಾಡಬೇಕು, ಮತ್ತೆ ಇದನ್ನ ಓಪನ್ ಮಾಡಿ ಆ ID ಕಾರ್ಡ್ ಅನ್ನ ತಿರುಗಿಸಿಡಬೇಕು, ಅದನ್ನು ಕೂಡ ಇಂಡಿಕೇಟರ್ ತೋರಿಸುತ್ತೆ. ಸೊ ಈ ಎಲ್ಲ ವಿಷಯಗಳು ಸೇರಿ ನಮಗೆ ಒಳ್ಳೆ ಒಂದು ಈಸಿ ಟು ಯೂಸ್ ಆಗಿದೆ ಅಂತಾನೆ ಹೇಳಬಹುದು. ಅಂಡ್ ಇದರ ಸೆಟಪ್ ವಿಡಿಯೋ ಕೂಡ ನೀವು ನೋಡಿರ್ತೀರಾ. ತುಂಬಾನೇ ಈಸಿಯಾಗಿ ಸೆಟಪ್ ಮಾಡಿದೆ. ನಾನು ಇದುವರೆಗೂ ತುಂಬಾ ಏನೋ ಪ್ರಿಂಟರ್ಸ್ ಅನ್ನ ಕರೆಕ್ಟಾಗಿ ಯೂಸೇ ಮಾಡಿಲ್ಲ ಹೇಳಬೇಕಂದ್ರೆ. ಆದ್ರೆ ಈ ಒಂದು ಪ್ರಿಂಟರ್ನ ನಾನು ಹಿಂಗನಷ್ಟರಲ್ಲಿ ನಾನು ಸೆಟಪ್ ಮಾಡಿ ಯೂಸ್ ಮಾಡ್ತಿದ್ದೀನಪ್ಪ. ಮತ್ತೆ ಇದು ಎನ್ವೈರ್ಮೆಂಟ್ಲಿ ಕಾನ್ಶಿಯಸ್ ಪ್ರಿಂಟಿಂಗ್ ಮಷಿನ್ ಆಗಿದೆ. ಇದರಿಂದ ಯಾವುದೇ ರೀತಿಯ ಒಂದು ಹಜಾರ್ಡಸ್ ವೇಸ್ಟ್ ಬಂದ್ಬಿಟ್ಟು ಹೊರಗೆ ಹೋಗಲ್ಲ ಅಂತಾನು ಹೇಳ್ತಿದ್ದಾರೆ. ಸೊ ಪ್ರಕೃತಿಗೆ ಹಾನಿಕರ ಮಾಡಲ್ಲ. ಇನ್ನೊಂದು ವಿಷಯ ಏನಂದ್ರೆ ಇದರಲ್ಲಿ ಯೂಸ್ ಮಾಡಿರುವ ಪ್ಲಾಸ್ಟಿಕ್ ಏನಿದೆ ಅದರಲ್ಲಿ 45% ರೀಸೈಕಲ್ಡ್ ಮಾಡಿರುವ ಪ್ಲಾಸ್ಟಿಕ್
ಪ್ಲಾಸ್ಟಿಕ್ ಅಂತೆ. ಒಳ್ಳೆ ವಿಷಯ. ಮತ್ತು ಇನ್ನೊಂದು ವಿಷಯ, ನೀವೇನಾದರೂ ಇದನ್ನು ರೀಸೈಕಲ್ ಮಾಡೋಕ್ಕೆ ತೊಗೊಂಡೋಗಿ ಕೊಡಬೇಕು ಅಂದರೆ HP ನ ಪ್ಲಾನೆಟ್ ಪಾರ್ಟ್ನರ್ಸ್ ಇರ್ತಾರಲ್ವಾ, ಅವರು ನೋ ಕಾಸ್ಟ್, ಯಾವುದೇ ರೀತಿಯ ಕಾಸ್ಟನ್ನು ತಗೊಳ್ದೇನೆ ರೀಸೈಕಲನ್ನು ಮಾಡ್ತಾರೆ. ಮತ್ತೆ ಹೇಳೋದಾದ್ರೆ ಈ ಒಂದು ಪ್ರಿಂಟರ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಯಾರೆಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಪ್ರಿಂಟಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾರೆ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ಯಾರೆಲ್ಲ ಸ್ಮಾಲ್ ಬಿಸ್ನೆಸ್ ಅನ್ನ ನಡೆಸ್ತಾ ಇರ್ತಾರೆ, ಒಂದು ನಾರ್ಮಲ್ ಅಂಗಡಿ ಇರ್ಬೋದು, ಮೊಬೈಲ್ ಶಾಪ್ ಇರ್ಬೋದು, ಮತ್ತೆ ನಾರ್ಮಲ್ ಆದ ಎಲ್ಲ ಬಿಸ್ನೆಸ್ಗೂ ಇದು ಸೂಟ್ ಆಗುತ್ತೆ. ಯಾಕಂದ್ರೆ ದಿನಕ್ಕೆ ಯಾರೆಲ್ಲ ತುಂಬಾ ಪೇಜಸ್ಗಳನ್ನ ಪ್ರಿಂಟ್ಔಟ್ ತಗೊಳ್ತಾ ಇರ್ತಾರೋ ಅವ್ರಿಗೆ ಸೆಟ್ ಆಗಲ್ಲ ಹೊರತು, ನಾರ್ಮಲ್ ಆಗಿ ದಿನಕ್ಕೆ ಒಂದು 40 ಪೇಜು 50 ಪೇಜು ಈ ರೀತಿ ಎಲ್ಲ ಮಾಡುವ ಬಿಸ್ನೆಸ್ ಇರುತ್ತಲ್ಲ, ಸೊ ಅವರಿಗೆಲ್ಲ ನಾರ್ಮಲ್ ಆಗಿ ಸೆಟ್ ಆಗಿಬಿಡುತ್ತೆ. ಹೆಂಗೆ ಅಂತ ನೋಡೋದಾದ್ರೆ, ಇದರ ಒಂದು ಪ್ರಿಂಟಿಂಗ್ ಕೆಪಾಸಿಟಿ ಪರ್ ಮಂತ್ ಇದು 3000 ಇಂದ 4000 ಪ್ರಿಂಟ್ಔಟ್ ವರೆಗೂ ತೆಗೆಯುತ್ತೆ. ಆದರೆ ರೆಕಮೆಂಡೆಡ್ ಎಷ್ಟು ಅಂದರೆ 400 ರಿಂದ 800 ಪೇಜನ್ನು ನೀವು ಪರ್ ಮಂತ್ ಇದರಿಂದ ತಗೊಬಹುದು. ಸೊ ಮೈಕ್ರೋ ಬಿಸ್ನೆಸ್ಸಿಗೋಸ್ಕರನೇ ಈ ಒಂದು ಪ್ರಿಂಟರ್ ಅನ್ನ ರೀಇಂಜಿನಿಯರ್ಡ್ ಮಾಡಿದ್ದಾರೆ. ಸೊ ತುಂಬಾನೇ ಒಳ್ಳೆಯ ವಿಷಯ. ನಾರ್ಮಲ್ ಎಲ್ಲ ಒಂದು ಪ್ರಿಂಟ್ಔಟ್ ಅನ್ನು ಈಸಿಯಾಗಿ ತಗೊಬಹುದು. ಕ್ವಾಲಿಟಿನೂ ಕೂಡ ನೀವು ನೋಡಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಎಷ್ಟು ಅಮೇಸಿಂಗ್ ಆದ ಕ್ವಾಲಿಟಿಯಲ್ಲಿ ಇದು ಪ್ರಿಂಟ್ಔಟ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ನೋಡಿ. ಸೊ ನಂದು ಒಂದು ಫೋಟೋ ಇದೆ, ಎಲ್ಲಿದೆ? ಸೊ ಈ ಒಂದು ಫೋಟೋನ ನೋಡ್ಕೊಬಹುದು. ಇದನ್ನು ಕೂಡ ಇದರಲ್ಲೇ ನಾನು ಪ್ರಿಂಟ್ಔಟ್ ಅನ್ನ ತೆಗೆದಿದ್ದು. ಮತ್ತೆ ID ಕಾರ್ಡ್ ಕಾಪಿ ತುಂಬಾನೇ ಈಸಿಯಾಗಿ ಆಗುತ್ತೆ. ಅಂಡ್ ನೀವು ಕಲರ್ ಡೆಪ್ತ್ ಅನ್ನ ನೋಡ್ಕೊಬಹುದು, ಯಾವ ರೀತಿ ಪ್ರೊಡ್ಯೂಸ್ ಅನ್ನ ಮಾಡ್ತಿದೆ ಅಂತ. ಇನ್ನು ನೆಕ್ಸ್ಟ್ ಇದರ ವಾರಂಟಿ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 1 ವರ್ಷ ವಾರಂಟಿ ಪ್ಲಸ್ ಇನ್ನೊಂದು ವರ್ಷ ವಾರಂಟಿಯನ್ನು ಕೂಡ ಕೊಡ್ತಿದ್ದಾರೆ. ಸೊ ಅದು ಕೂಡ ತುಂಬಾನೇ ಒಳ್ಳೆ ವಿಷಯ. ಮತ್ತೆ ಕಸ್ಟಮರ್ ಕೇರ್ ಸಪೋರ್ಟ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಫೈನಲ್ ಆಗಿ HP ಸ್ಮಾರ್ಟ್ ಟ್ಯಾಂಕ್ 580 ಆಲ್ ಇನ್ ಒನ್ ವೈರ್ಲೆಸ್ ಪ್ರಿಂಟರ್ ನ ಪ್ರೈಸ್ ಎಷ್ಟು ಅಂತ ನೋಡೋದಾದ್ರೆ 18,848 ರೂಪಾಯಿ ಸಮಥಿಂಗ್ ಆಗುತ್ತೆ. ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಬಹುದು. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಈ ವಿಡಿಯೋಗೆ ನೀವು ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೇನೆ ನೋಡ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.